ಸಂವಿಧಾನಕ್ಕೆ ಗೌರವ ಕೊಟ್ಟು ನಡೆದಾಗ ಮಾತ್ರ ದೇಶದಲ್ಲಿ ಶಾಂತಿ ಸಮೃದ್ಧತೆ ಕಾಣಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಎ ಮಂಜು ಅವರು ತಿಳಿಸಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇಂದು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆದ 76ನೇ ಗಣರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಆಚರಣೆಗಳ ಮೂಲ ಉದ್ದೇಶ, ಆಶಯಗಳನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಭಾಗವಹಿಸಿದಾಗ ಮಾತ್ರ ದೇಶದ ಸಂವಿಧಾನಕ್ಕೆ ದೊಡ್ಡ ಮಟ್ಟದ ಗೌರವ ದೊರೆಯಲಿದೆ. ಇದನ್ನು ನಮಗೆ ನೀಡಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯ ಈಡೇರುತ್ತದೆ ಎಂದು ಹೇಳಿದರು. ಸಂವಿಧಾನ ಪ್ರತಿಯೊಬ್ಬ ಭಾರತೀಯನಿಗೆ ಸಮಾನವಾದ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳನ್ನು ನೀಡಿದೆ. ಇವುಗಳಿಗೆ ಧಕ್ಕೆ ಆಗದಂತೆ ನಡೆದುಕೊಳ್ಳಬೇಕಿದೆ. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರದಲ್ಲಿ ಯಾರ ಒತ್ತಡ, ಭಯವಿಲ್ಲದೆ ಅವಕಾಶಗಳನ್ನು ಹೊಂದಲು ಕಾನೂನುಬದ್ಧವಾದ ಮಾನ್ಯತೆಯನ್ನು ಕಲ್ಪಿಸಿದೆ ಎಂದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಬರೆದಂತ ಏನು ಸಂವಿಧಾನ ಇದೆ ಅದನ್ನ ಗೌರವಿಸುವ ಮುಖಾಂತರ ಇಡೀ ದೇಶ ಇವತ್ತು ಒಂದು ಶಾಂತಿಯಿಂದ ಇರ್ತಕ್ಕಂಥದಕ್ಕೆ, ಒಂದು ಸಮಾಧಾನವಾಗಿರ್ತಕ್ಕಂಥದಕ್ಕೆ, ಆ ಕಾನೂನನ್ನ ಪಾಲಿಸ್ತಾ ಇರೋದಕ್ಕೆ ಇವತ್ತು ಈ 170 ಕೋಟಿ ಜನಸಂಖ್ಯೆ ಇದ್ದು ಕೂಡ ಶಾಂತಿಯುತವಾಗಿ ದೇಶ ಇದೆ ಅಂದ್ರೆ ಅದರ ಶಕ್ತಿ ಸಂವಿಧಾನ ಅಂತಕ್ಕಂಥದ್ದನ್ನ ಯಾರು ಮರಿಬಾರದು. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ನನ್ನ ಒಳಗೊಂಡಂಗೆ, ದೇಶದ ಪ್ರಧಾನಮಂತ್ರಿ ಒಳಗೊಂಡಂಗೆ, ರಾಜ್ಯದ ಮುಖ್ಯಮಂತ್ರಿ ಒಳಗೊಂಡಂಗೆ, ಅಧಿಕಾರಿಗಳು ಎಲ್ಲ ಒಳಗೊಂಡಂಗೆ ಒಂದು ವಿಶೇಷವಾದಂತಹ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ನಾವು ಇಲ್ಲಿ ನಿಲ್ಬೇಕಾದ್ರೆ, ಸರ್ಕಾರ ನೌಕರಿ ಕೆಲಸ ಸಿಗ್ಬೇಕಾದ್ರೆ, ದೇಶದ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಅದಕ್ಕೆ ಕಾರಣ ಈ ಸಂವಿಧಾನದ ಶಕ್ತಿಯಿಂದ ನಾವೆಲ್ಲರೂ ಇದೀವಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಪಿಸ್ಕೋಬೇಕು. ನಾವು ಯಾವಾಗ ನಮ್ಮ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ, ಕಾನೂನಿಗೆ ಗೌರವ ಕೊಡ್ತೀವಿ, ಅವಾಗ ಯಾವುದೇ ಆದಂತ ಅಹಿತಕರವಾದಂತಹ ಘಟನೆಗಳು ಆಗೋದಕ್ಕೆ ಸಾಧ್ಯ ಇರೋದಿಲ್ಲ. ಪೊಲೀಸರು ವಿದ್ಯಾರ್ಥಿಗಳಿಂದ ಆಕರ್ಷಕವಾಗಿ ಪಥಸಂಚಲನ ನಡೆಯಿತು. ಶಾಸಕ ಎ ಮಂಜು, ತಹಸೀಲ್ದಾರ್ ಮಲ್ಲಿಕಾರ್ಜುನ್, ವಿವಿಧ ಇಲಾಖೆ ಅಧಿಕಾರಿಗಳು, ಗಣ್ಯರು ಗೌರವ ಸ್ವೀಕರಿಸಿದ್ರು. ಜಾನಪದ ಕಲಾವಿದ ದೇವಾನಂದ್ ವರಪ್ರಸಾದ್, ಶಿಕ್ಷಕಿ ಶ್ಯಾಮಲಾ ಅವರ ಸಂಯೋಜನೆ ಮೇರೆಗೆ ಪಟ್ಟಣದ ಎಲ್ಲಾ ಶಾಲೆಗಳ 1000 ಮಂದಿ ವಿದ್ಯಾರ್ಥಿಗಳು ಹೊಯ್ಸಳ ವೈಭವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ವೇದಿಕೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್, ಉಪಾಧ್ಯಕ್ಷ ಸುಭಾಷ್ ಶರೀಫ್, ಇಒ ಪ್ರಕಾಶ್, ಬಿಇಒ ನಾರಾಯಣ್, ಮುಖ್ಯಾಧಿಕಾರಿ ಬಸವರಾಜು ಟಕ್ಕಪ್ಪ ಶಿಗ್ಗಾವಿ, ಸಿಡಿಪಿ ವೆಂಕಟೇಶ್, ಟಿಪಿಒ ನಿಂಗಯ್ಯ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಹೂವಣ್ಣ, ಅನುಷಾ, ನಿಖಿಲ್, ಕಂದಾಯ ಅಧಿಕಾರಿಗಳಾದ ಸೋಮಶೇಖರ್, ಸ್ವಾಮಿ, ಲೋಕೇಶ್, ಸುಧಾಕರ್, ಉಜ್ವಲ್ ಇತರರು ಉಪಸ್ಥಿತರಿದ್ದರು. ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮಾ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ಜೀವೋ